ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೇಶದಾದ್ಯಂತ ಅಗ್ನಿವೀರರ ಕಿಚ್ಚು ಮೂರನೇ ದಿನವೂ ಧಗಧಗ. ಮೀಸಲಾತಿ ವಯೋಮಿತಿ ಹೆಚ್ಚಳ ಬದಲಾವಣೆಗೂ ಬಗ್ತಾ ಇಲ್ಲ. ಧಾರವಾಡ ಉದ್ವಿಗ್ನ, ಬೆಳಗಾವಿ ಬಂದ್, ಕರುನಾಡಿನಲ್ಲೂ ಹೊತ್ತಿದೆ ಕಿಚ್ಚು. ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ. ಅಗ್ನಿಪಥ ಅಗ್ನಿಕುಂಡ ಡೇ 3. ಅಗ್ನಿಪಥ್ ಯೋಜನೆಯನ್ನ ವಿರೋಧಿಸಿ ದೇಶದಾದ್ಯಂತ ಯಾವ ರೀತಿಯಾಗಿ ಪ್ರತಿಭಟನೆಗಳು ನಡೀತಾ ಇದ್ವು, ಅದು ಹಿಂಸಾಚಾರ ಸ್ವರೂಪವನ್ನ ಪಡ್ಕೊಂಡಿತ್ತು ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಈ ಒಂದು ಪ್ರತಿಭಟನೆ ಹಿಂಸಾಚಾರ ಸ್ವರೂಪ ಪಡ್ಕೊಂಡಂತ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಈ ಯುವಕರ ಆಗ್ರಹಕ್ಕೆ ಕೇಂದ್ರ ಸರ್ಕಾರ ಕೂಡ ಬರ್ತಾ ಇದೆ. ಈಗ ಆಲ್ರೆಡಿ ಏಜ್ ಲಿಮಿಟ್ ಅನ್ನ ಜಾಸ್ತಿ ಮಾಡಿದ್ರು, 21ರವರೆಗೂ ಇದ್ದಿದ್ದನ್ನ 23ರವರೆಗೂ ಮಾಡಿದ್ರು. ಈಗ 10% ಅಷ್ಟು ರಿಸರ್ವೇಶನ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ಯೂಸ್ಫುಲ್ ಯೂತ್ಸ್ಗೆ ಅನ್ನೋದ್ರ ಬಗ್ಗೆ ಮೆಸೇಜ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಸೇನೆಯಲ್ಲಿರುವಂತವರು ಕೂಡ ಇದನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಗ್ನಿಪಥ್ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಆಗಬೇಕಾಗಿದೆ, ಅಪ್ಡೇಟ್ ಆಗ್ತಾ ಇದೆ ಭಾರತ ರಕ್ಷಣಾ ಇಲಾಖೆ ಅಂತ ಹೇಳ್ತಾ ಇದ್ದಾರೆ. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಅಮೆರಿಕ, ಚೀನಾ, ಫ್ರಾನ್ಸು ಮತ್ತೆ ಇಸ್ರೇಲ್, ಇಲ್ಲಿ ಎಲ್ಲಾ ಕಡೆನೂ ಕೂಡ ಇದೇ ರೀತಿಯಾದಂತ ರೂಲ್ಸ್ ಇರುವಂತದ್ದು. ಅದನ್ನ ಭಾರತದಲ್ಲಿ ಈಗ ಅಳವಡಿಸಲಿಕ್ಕೆ ಮುಂದಾಗ್ತಾ ಇದೆ. ಯಾಕೆ ಒಪ್ಕೊಳ್ತಾ ಇಲ್ಲ ಅನ್ನೋದು ಕೂಡ ಕೆಲವರ ಆಕ್ರೋಶಕ್ಕೆ ಗುರಿಯಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ತೋರಿಸ್ತೀವಿ. ಅಗ್ನಿಪಥ್ ಯೋಜನೆ ವಿರೋಧಿಸಿ ದೇಶದಾದ್ಯಂತ ಕಿಚ್ಚು ಹಚ್ಚಿರುವಂತದ್ದು. ಮೂರನೇ ದಿನನೂ ಕೂಡ ರಸ್ತೆ ತಡೆ, ವಾಹನಗಳಿಗೆ ಬೆಂಕಿ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯುವಕರು. ರೈಲ್ವೆ ಸ್ಟೇಷನ್ಗೂ ಬೆಂಕಿ, ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿಯಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಅಷ್ಟೇ ಅಗ್ನಿಪಥ್ ಯೋಜನೆಗೆ ಆಕ್ರೋಶ ವ್ಯಕ್ತವಾಗಿದೆ. ಇಷ್ಟು ದಿನ ಇರಲಿಲ್ಲ ರಾಜ್ಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಧ್ವನಿ ಎಲ್ಲೂ ಎದ್ದಿರಲಿಲ್ಲ. ಆದರೆ ಈಗ ಧಾರವಾಡ, ಖಾನಾಪುರ, ಬೆಳಗಾವಿ ಭಾಗದಲ್ಲಿ, ಬೆಳಗಾವಿಯ ಒಂದು 3-4 ತಾಲೂಕುಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಧಾರವಾಡದಲ್ಲೂ ಕೂಡ ಅಷ್ಟೇ, ರಾಯಚೂರಿನಲ್ಲೂ ಕೂಡ ಅಷ್ಟೇ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಜೂನ್ 20ರಂದು ಬೆಳಗಾವಿ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ನಡೀತು, ಅಲ್ಲೂ ಕೂಡ ಕಲ್ಲು ತೂರಾಟ ಆಗಿದೆ. ಅದನ್ನ ತೋರಿಸ್ತೀವಿ ನಿಮಗೆ. ದೃಶ್ಯ ನಂಬರ್ 1, ಧಾರವಾಡ ಪ್ರತಿಭಟನೆಗೆ ತಯಾರಿಯನ್ನ ಮಾಡ್ಕೊಂಡಿದ್ದಂಥದ್ದು. ದೃಶ್ಯ ನಂಬರ್ 2 ತೋರಿಸ್ತೀವಿ. ಪೊಲೀಸರು ಲಾಠಿ ಚಾರ್ಜ್ ಮಾಡಿರೋದು. ಯಾವ ಕಲ್ಲು ತೂರಾಟ ಮಾಡಿದ್ರು ಆ ಉದ್ರಿಕ್ತರು, ಸೊ ಪೊಲೀಸರ ಫೈನಲ್ ಆಪ್ಷನ್ ಇರುತ್ತಲ್ಲ ಲಾಠಿ ಚಾರ್ಜ್ ಮಾಡಿದ್ರು. ಕಲ್ಲು ತೂರಾಟ ಆದಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕಲ್ಲ, ಕಲ್ಲು ತೂರಾಟ ಮಾಡಿದ್ದಕ್ಕೆ ಅವರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದು ಪೊಲೀಸರು. ದೃಶ್ಯ ನಂಬರ್ 3, ಗಲ್ಲಿಗಳಲ್ಲೂ ಕೂಡ ಹುಡುಕಾಟ ಮಾಡ್ತಾರೆ, ಎತ್ತಾಕೊಂಡು ಬರ್ತಾರೆ. ಯಾಕೆಂದ್ರೆ ಸುಮ್ನೆ ಕಲ್ಲು ತೂರಾಟವನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಬಿಡ್ತಾರ ಪೊಲೀಸರು. 30ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ದೃಶ್ಯ ನಂಬರ್ 4, ಅಟ್ಟಾಡಿಸಿ ಹಿಡಿದ್ರು. ಸಾಕಷ್ಟು ಜನ ತಪ್ಪಿಸ್ಕೊಂಡು ಓಡ್ತಾ ಇದ್ರು. ಕಲ್ಲು ತೂರಾಟವನ್ನ ಮಾಡಿದಂಥವ್ರು ಎಲ್ಲೆಲ್ಲಿದ್ರು ಗಲ್ಲಿಲ್ಲೂ ಕೂಡ ಹುಡುಕಾಟವನ್ನ ಮಾಡಿ ಅವರನ್ನ ಬಂಧಿಸುವಂತ ಕೆಲಸ ಆಯ್ತು. ಚೇಸ್ ಮಾಡ್ಕೊಂಡು ಹೋಗಿ ಹಿಡಿದ್ರು ಪೊಲೀಸರು ಇವತ್ತು. ದೃಶ್ಯ ನಂಬರ್ 5 ತೋರಿಸ್ತೀವಿ. ಬಲವಂತದ ಅರೆಸ್ಟ್. ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ಉತ್ತರ ಭಾರತದಲ್ಲಿ ಸಾಕಷ್ಟು ಕಡೆ ಇದು ಹಿಂಸಾಚಾರ ಸ್ವರೂಪವನ್ನ ಪಡ್ಕೊಳ್ತಲ್ಲ. ಇಲ್ಲೂ ಪ್ರತಿಭಟನೆ ಮಾಡ್ತಿದ್ದಂಥವ್ರು ಕಲ್ಲು ತೂರಾಟ ಮಾಡಿದ್ಮೇಲೆ ಫೈನಲಿ ಅವರನ್ನು ಅರೆಸ್ಟ್ ಮಾಡಲೇಬೇಕಾದಂತ ಪರಿಸ್ಥಿತಿ ಇತ್ತು ಪೊಲೀಸರಿಗೆ. ಈ ಒಂದು ಪರಿಸ್ಥಿತಿ ಕೈ ಮೀರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಮುಂಚೆನೆ ಅವರು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರು. ದೃಶ್ಯ ನಂಬರ್ 6 ನೋಡೋಣ. ಕೈಗೆ ಸಿಕ್ಕವರು ಅಂದರ್. ಪೊಲೀಸರು ಯಾರ್ಯಾರು ಸಿಕ್ಕಿದ್ರು ಅಂದ್ರೆ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದಂಥವ್ರು ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಷ್ಟ ಮಾಡಿದಂತ ಹಿನ್ನೆಲೆಯಲ್ಲಿ ದೃಶ್ಯ ನಂಬರ್ 6 ಎಳೆದು ತುಂಬಿದ್ದಾರೆ ಅಲ್ಲಿ ಆ ಒಂದು ವ್ಯಾನ್ಗಳಿಗೆ. ದೃಶ್ಯ ನಂಬರ್ 7 ನೋಡ್ತಾ ಇದ್ದಾರೆ. ಬಸ್ ಜಖಮ್ ಆಗಿರುವಂಥದ್ದು. ಅಲ್ಲಿದ್ದಂಥ ಬಸ್ಗಳಿಗೆ ಕಲ್ಲು ತೂರಾಟವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಅನ್ನ ಮಾಡಲೇಬೇಕಾದಂಥ ಪ್ರಸಂಗ ಎದುರಾಗಿದೆ. ಇದು ಕರ್ನಾಟಕದಲ್ಲಿ ನಾವು ಯಾವುದೋ ಬೇರೆ ಕಡೆ ಎಲ್ಲ ತೋರಿಸ್ತಾ ಇರೋದು. ಮೊನ್ನೆ ಎಲ್ಲ ನೋಡಿದ್ದೀರಾ, ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ್ ಆಗಿರ್ಬೋದು, ಇನ್ನು ಹರಿಯಾಣ ಆಗಿರ್ಬೋದು, ಜಮ್ಮು ಕಾಶ್ಮೀರ, ತೆಲಂಗಾಣ, ಇಲ್ಲೆಲ್ಲ ಕಡೆ ಯಾವ ರೀತಿಯಾಗಿ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಈಗ ಬೆಳಿಗ್ಗೆ ಇಲ್ಲಿ ಕೆಲವು ಹುಡುಗರು ಸೇರಿದ್ರು. ಅವರು ಒಂದು ಕಡೆ ಪೊಲೀಸು ಗೊತ್ತಾದ ತಕ್ಷಣ ನಮ್ಮ ಆಫೀಸರ್ಸ್ ಹೋಗಿದ್ರು. ಅವ್ರಿಗೆ ಕನ್ವಿನ್ಸ್ ಮಾಡಿ ಇಲ್ಲಿ ನೀವು ಇಮಿಡಿಯೇಟ್ ಡಿಸ್ಪರ್ಸ್ ಆಗಬೇಕಾಯ್ತು, ಹೋಗಬಾರ್ದು, ಅಸೆಂಬಲ್ ಆಗಬಾರ್ದು. ಆವಾಗ ಅವ್ರು ಹೇಳಿದ್ರಿಲ್ಲ, ನಾವು ಒಂದು ಮೆಮೊರಂಡಮ್ ಕೊಡಬೇಕಾಗ್ತದೆ. ತಕ್ಷಣ ADC ಅವರು ಅಲ್ಲೇ ಸ್ಪಾಟ್ಗೆ ಬಂದು ಮೆಮೊರಂಡಮ್ ತೊಗೊಂಡಿದ್ರು. ತೊಗೊಂಡ ನಂತರ ಅವ್ರಿಗೆ ಹೇಳಿದರು ಡಿಸ್ಪರ್ಸ್ ಆಗಿ, ಅವ್ರು ಆಗಿಲ್ಲ. ಆಗುವಾಗ ಡಿಸ್ಪರ್ಸ್ ಆಗಿಲ್ಲ. ಅಲ್ಲಿ
ಕಂಟಿನ್ಯೂ ಮಾಡುವಾಗ ಪೊಲೀಸರು ಕೆಲವು ಜನಕ್ಕೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ, ಉಳಿದವರು ಅಲ್ಲಿಂದ ಜಾಗ ಬಿಟ್ಟು ಓಡಿ ಹೋಗಿದ್ದಾರೆ. ಈಗ ಇದರಲ್ಲಿ ನಾವು ಸುಮಾರು 30 ಜನ ಅಷ್ಟುಗೆ ಪ್ರಿವೆಂಟಿವ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಈ ಸಿಚುವೇಶನ್ ಟೋಟಲಿ ನಾರ್ಮಲ್ ಇದ್ದಾವೆ. ಧಾರವಾಡದ ದೃಶ್ಯಾವಳಿಗಳನ್ನ ಗಮನಿಸಿದ್ರಿ. ನಾ ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಇವತ್ತು ಪ್ರತಿಭಟನೆ ನಡೆಯಿತು. ಒಂದು 3-4 ತಾಲೂಕುಗಳಲ್ಲಿ, ಖಾನಾಪುರ, ನಿಪ್ಪಾಣಿ ಸೇರಿದಂತೆ ಕೆಲವೊಂದು ಕಡೆ. ಆ ಬೆಳಗಾವಿಯಲ್ಲಿ ಹೇಗಿತ್ತು ಪರಿಸ್ಥಿತಿ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ದೃಶ್ಯ ನಂಬರ್ 9 ಇದು ಖಾನಾಪುರದಲ್ಲಿ ನಡೆದಂಥದ್ದು. ಪ್ರತಿಭಟನೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಂಥ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ದೃಶ್ಯ ನಂಬರ್ 9 ಅನ್ನು. ದೃಶ್ಯ ನಂಬರ್ 10 ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಹೋರಾಟ ಖಾನಾಪುರ. ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಹೌದು, ಅವರು ಅಂಜಲಿ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಅಲ್ಲಿ ಯುವಕರೆಲ್ಲರೂ ಕೂಡ ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ಕೊಂಡು ಹೋಗ್ತಾರೆ. ದೃಶ್ಯ ನಂಬರ್ 11 ಬಸ್ಕಿ ಹೊಡೆದು ಪ್ರತಿಭಟನೆ ಮಾಡ್ತಾರೆ. ಬಸ್ಕಿಯನ್ನು ಹೊಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಂದ್ರೆ ಇದೇನು ಮೆಸೇಜ್ ಅಂದ್ರೆ ಬಸ್ಕಿ ಹೊಡೆದಿರೋ ನಾವು ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ, ಅಗ್ನಿವೀರನ್ನ ನೇಮಕ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಮಗೆ ಕೆಲಸ ಸಿಗಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕಳಿಸುವಂಥ ಪ್ರಯತ್ನ ಅದು. ದೃಶ್ಯ ನಂಬರ್ 11 ಬಸ್ಗೆ ಹೊಡೆದು ಪ್ರತಿಭಟನೆ ಮಾಡಿದ್ದನ್ನು ಗಮನಿಸಿದ್ರಿ. ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಇವರಿಗೆ ಸಾಥನ್ನು ಕೊಟ್ಟಿದ್ರು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ. ದೃಶ್ಯ ನಂಬರ್ 12 ಅಗ್ನಿವೀರರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಗ್ನಿಪಥ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಜನೆಯನ್ನು ವಿರೋಧಿಸಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಶಾಸಕರು, ಖಾನಾಪುರದ ಶಾಸಕರಾಗಿರುವಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ಇವತ್ತು ಪ್ರತಿಭಟನೆ ಯಾವ ರೀತಿಯಾಗಿ ನಡೀತು ಅಂತ ನೋಡ್ತಾ ಇದ್ವಿ. ಎಲ್ಲಿ ಪ್ರಮುಖವಾಗಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯಾವ ಕಾರಣಕ್ಕೋಸ್ಕರ ವಿರೋಧ? ಮುಖ್ಯವಾಗಿ ಈ ಎಲ್ಲ ಯುವಕರು ನಮ್ಮ ತಾಲೂಕಿಂದ ಸುಮಾರು 3,000 ಯುವಕರು 2020 ಅಲ್ಲಿ ಎಕ್ಸಾಮ್ ಬರ್ದಿದ್ದಾರೆ. ಎಕ್ಸಾಮ್ ಅಂದ್ರೆ ನೋಟಿಸ್ ಇದು ಫಿಸಿಕಲ್ ಅಂಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇದು ಕ್ಲಿಯರ್ ಮಾಡಿಸಿದ್ದಾರೆ. ಈಗ ಪ್ಯಾಂಡಮಿಕ್ ಕೊರೋನಾ ಸಂದರ್ಭದಲ್ಲಿ ರಿಟರ್ನ್ ಎಕ್ಸಾಮ್ಗೆ ನೋಟಿಸ್ ಏನು ಕರೆದಿಲ್ಲ. ಆಯ್ತು, ಓಕೆ. ಈಗ ಅಟ್ ಲೀಸ್ಟ್ ದಿಸ್ ಇಯರ್ ಒಂದ್ ಅಪೇಕ್ಷೆ ಇತ್ತು, ಈ ನೋಟಿಸ್ ಕೊಟ್ಟು ಒಂದ್ ರಿಟರ್ನ್ ಎಕ್ಸಾಮ್ ಕರೀತಾರೆ ಅಂತ. ರಿಟರ್ನ್ ಎಕ್ಸಾಮ್ ಇನ್ ಆರ್ಮಿ ಇಸ್ ಲೈಕ್ ಸಾಂಕೇತಿಕವಾಗಿ ಇವರು ಫಿಸಿಕಲ್ ಕ್ರಾಸ್ ಮಾಡಿದ್ರೆ, ಮೆಡಿಕಲ್ ಕ್ರಾಸ್ ಮಾಡಿದ್ರೆ ಇವ್ರಿಗೆ ಖಂಡಿತವಾಗಿ ಆ ಜಾಬ್ ಸಿಗ್ತದೆ, ದೇಶ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ. ಸೊ ಅಂತ 3,000 ಜನರಿಗೆ ಖಾನಾಪುರ ತಾಲೂಕಿಂದ ವಂಚಿತ ಆಗ್ತಾ ಇದೆ ಒಂದ್ ದೇಶ ಸೇವೆ ಮಾಡ್ಲಿಕ್ಕೆ. ಅದ್ರ ಬಗ್ಗೆ ಇವತ್ತು ಈ ಹುಡುಗರು ಹೋರಾಟ ಮಾಡಿ, ಈ ಹೋರಾಟಕ್ಕೆ ನಾನು ಕೂಡ ಅವ್ರ ಜೊತೆ ಇದ್ದೀನಿ ಅಂತ ತೋರ್ಸ್ಲಿಕ್ಕೆ ಅವ್ರ ಜೊತೆ ನಾನು. ಕೇಂದ್ರ ಸರ್ಕಾರ ಕೆಲವೊಂದು ನಿಯಮಗಳನ್ನ ಸಡಿಲಿಸಿದೆ. ಆ ಏಜ್ ಲಿಮಿಟ್ ಇತ್ತಲ್ಲ 17.5 ವರ್ಷದಿಂದ 21, ಅದನ್ನ 23 ಮಾಡಿದ್ದಾರೆ. 10% ಅಷ್ಟು ಈಗ ರಿಸರ್ವೇಶನ್ ಅನ್ನ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ರಕ್ಷಣಾ ಇಲಾಖೆಯಲ್ಲಿರುವಂತ ಎಲ್ಲಾ ಒಂದು ನೇಮಕಾತಿ ಪ್ರಕ್ರಿಯೆ, ಆಮೇಲೆ ಏನೇನೆಲ್ಲ ಇದೆ ಕೆಲಸಗಳು, ಅದೆಲ್ಲದರಲ್ಲೂ ಕೂಡ 10% ರಿಸರ್ವೇಶನ್ ಕೊಡ್ತಾ ಇದ್ದಾರೆ. ನೋಡಿ, ಒಂದ್ ಜಾಬ್ ಆರ್ಮಿ ಅಲ್ಲಿ ಮಾಡ್ಲಿಕ್ಕೆ ಈ ಹುಡುಗರು ಇಷ್ಟು ಕಷ್ಟ ಪಡ್ತಾರೆ ಅಂತ ನೀವು ಎಲ್ಲಾರು ಹಳ್ಳಿಯಲ್ಲಿ ಬಂದು ನೋಡ್ಕೋಬೇಕು. ಈಗ 23% ಅಂದ್ರೆ ಇವ್ರಿಗೆ ಟೈಮ್ ಲಿಮಿಟ್ ಮಾಡಿ ಇವ್ರಿಗೆ ಇವಾಗ 3-4 ತಿಂಗಳ ಅಷ್ಟೇ ಅವರು 23 ಆಗ್ತಾ ಇದೆ. ಹಿ ಹ್ಯಾಸ್ ವರ್ಕ್ಡ್ ಸ್ಲಾಗ್ಡ್ 5 years ಫಿಸಿಕಲ್ ಪಾಸ್ ಮಾಡ್ಲಿಕ್ಕೆ. ಈಗ ಒಂದ್ ಚಾನ್ಸ್ ಕೂಡ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂದ್ರೆ ಹಿಂಗು. ಸೊ ಅದಕ್ಕೆ ಈ ಹೊಸ ಸ್ಕೀಮ್ ತರ್ಲಿಕ್ಕೆ ಏನ್ ಇಷ್ಟು ಗಡ್ಬಡಿ ಇದೆ? ಅಗ್ನಿಪಥ್ ಸ್ಕೀಮ್ ಫಸ್ಟ್ ಆಫ್ ಆಲ್ ಪ್ಯಾಂಡಮಿಕ್ ಆಯ್ತು, ಅದರಿಂದ ಎಲ್ಲ ಭರ್ತಿ ಸ್ವಲ್ಪ ಡಿಲೇ ಆಗಿದೆ. ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಇನ್ನು 2 ವರ್ಷ 3 ವರ್ಷ ಅಟ್ಲೀಸ್ಟ್ ಸ್ಟ್ರೀಮ್ ಲೈನ್ ಮಾಡಿಸಿ ಇದು ಎಲ್ಲ. ಆಮೇಲೆ ಏನಂತ 2-3 ಡೇಸ್ ಅಲ್ಲೇ ಶುರು ಆಗ್ತದೆ. 24th ಇಂದ ರಿಕ್ರೂಟ್ಮೆಂಟ್ ಶುರು ಆಗ್ತಿದೆ. ಯಾರಿಗೂ ಏನು ಸಮಸ್ಯೆ ಇಲ್ಲ ಇದರಲ್ಲಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಇಲ್ಲ, ವಿತೌಟ್ ರಿಟರ್ನ್ ಎಕ್ಸಾಮ್ ಏನ್ ರಿಕ್ರೂಟ್ಮೆಂಟ್ ಮಾಡ್ತಾರೆ? ಆಲ್ರೆಡಿ ಇವರು ಪಾಸ್ ಆಗಿರೋರು ಹುಡುಗರು ಕ್ರಾಸ್ 23 ಏನ್ ಮಾಡ್ತೀರಾ? ಅವರಿಗೆ ಜಾಬ್ ಸಿಗ್ತದೆ? ಸಿಗಲ್ಲ. they have finished their physical, they have completed their medical. Okay. And it is difficult exam to cross all these things. So 3,000 ಯುವಕರಿಗೆ ಯಾಕೆ ಇಂತ ಯೂಸ್ಲೆಸ್ ಸ್ಕೀಮ್ ಮಾಡ್ಕೊಂಡು ಯಾಕೆ ವಂಚಿತ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ನನ್ನ ಮುಂದೆ. ಓಕೆ, ಒಟ್ಟಿನಲ್ಲಿ ಇದನ್ನು ಖಂಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ.
ಅಗ್ನಿಪಥ್ ಯೋಜನೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಕೂಡ ಕಿಡಿಕಾರಿರುವಂತದ್ದು. ಏನ್ ಮಾತನಾಡಿದ್ರು ನೋಡಿ. 4 ವರ್ಷದ ಇದಕ್ಕೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ, 4 ವರ್ಷ ಕೆಲಸ ಕೊಡ್ಲಿಕ್ಕೆ. ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಈಗ ಇರೋ ಪದ್ಧತಿನೇ ಮುಂದುವರಿಸಲಿ. 4 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ ಅವರು? ಸೈನ್ಯ ಸೇರಿದ ಮೇಲೆ ಒಂದು ಕನಿಷ್ಠ 10 ವರ್ಷ ಆದ್ರೂ ಕೆಲಸ ಮಾಡ್ಬೇಕಲ್ವಾ? 4 ವರ್ಷ ಆದ್ಮೇಲೆ ಅವ್ರು ಎಲ್ಲೋ ನಿರುದ್ಯೋಗಿ ಆಯ್ತಾರಲ್ಲ, ಮತ್ತೆ ಅದಕ್ಕೆ ಪ್ರತಿಭಟನೆ ಮಾಡ್ತಾರೆ. ತಿಳ್ಕೊಳ್ಳಕ್ಕೆ ವರ್ಷ 2 ವರ್ಷ ಹೋಗ್ತದೆ. ಆ 4 ವರ್ಷನ ನೀವು ಮನೆಗೆ ಹೋಗ್ರಿ ಅಂದ್ರೆ ಏನ್ ಮಾಡ್ತಾನೆ? ಅದಕ್ಕೆ ಇದು ಸರಿಯಾದಂತ ಯೋಜನೆ ಇಲ್ಲ. ಅರ್ಜೆಂಟ್ ಆಗಿ ತುರ್ತಾಗಿ ಇದನ್ನ ವಾಪಸ್ ಪಡೆಯಬೇಕು. ಇದನ್ನ ಪ್ರೆಸ್ಟೇಜ್ ಇಶ್ಯೂ ಮಾಡ್ಕೊಳ್ಬಾರ್ದು. ಬಹಳ ಉತ್ಸಾಹದಿಂದ ಮುಂದೆ ನಾನು ಸುಮಾರು 15-20 ವರ್ಷ ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಸೇರ್ತಾನೆ, ಪರೀಕ್ಷಾ ಬರೀತಾನೆ. ಮತ್ತು ಅವ್ರದ್ದೆಲ್ಲ ಭವಿಷ್ಯವನ್ನ ನೀವು ಹಾಳು ಮಾಡ್ತಾ ಇದ್ದೀರಿ. ಆ ಟ್ರೈನಿಂಗ್ ಸೆಂಟರ್ನಲ್ಲಿ ಅಥವಾ ಈ ಕೋಚಿಂಗ್ ಸೆಂಟರ್ನಲ್ಲಿ ನಾವು ಹಣ ಕೊಟ್ಟನೋ ಅಷ್ಟು ಹಣ ಬರೋದಿಲ್ಲ ಇವರಿಗೆ 4 ವರ್ಷದಲ್ಲಿ. ನಾವು ಒಪ್ಪದೇ ಇರತಕ್ಕಂಥದ್ದು ಮತ್ತು ದೇಶದ ಜನನೂ ಕೂಡ ಇದಕ್ಕೆ ಒಪ್ಪೋದಿಲ್ಲ. ತಕ್ಷಣ ಈ ಒಂದು ಯೋಜನೆಯನ್ನ ವಾಪಸ್ ಪಡಿಬೇಕು. ವೆಲ್ಕಮ್ ಬ್ಯಾಕ್. ದೇಶದಾದ್ಯಂತ ಕಿಚ್ಚು ಎಚ್ಚೆತ್ತಿದೆ ಸರ್ಕಾರದಿಂದ ಹೊಸ ಘೋಷಣೆಯನ್ನ ಮಾಡಲಾಗಿದೆ. ನೇಮಕಾತಿ ವಯೋಮಿತಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. 17.5 ವರ್ಷದಿಂದ 21 ಇತ್ತು. ಅದನ್ನ ಕೇಂದ್ರ ಸರ್ಕಾರ ಪ್ರತಿಭಟನೆಯ ನಂತರ ಅವರ ಒತ್ತಾಯಕ್ಕೆ ಮಣಿತು 21ರಿಂದ 23ಕ್ಕೆ ಗರಿಷ್ಠ ವಯೋಮಿತಿಯನ್ನ ಏರಿಕೆ ಮಾಡಲಾಯಿತು. 4 ವರ್ಷಗಳ ಸೇವೆ. ಇನ್ನು ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೂಡ ಕಲ್ಪಿಸಲಾಗ್ತಾ ಇದೆ. ರಕ್ಷಣಾ ಇಲಾಖೆಯ ನೇಮಕಾತಿಯಲ್ಲಿ 10% ಅಷ್ಟು ಮೀಸಲಾತಿಯನ್ನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ನೌಕಾಪಡೆ, ಸಿವಿಲ್ ಪೊಲೀಸ್, ಅಸ್ಸಾಂ ರೈಫಲ್ಸ್, ಇಲ್ಲೆಲ್ಲ ಕಡೆ ರಕ್ಷಣಾ ಇಲಾಖೆಯಲ್ಲಿ ಎಲ್ಲೆಲ್ಲಿ ಉದ್ಯೋಗ ಇರುತ್ತೆ ಅಲ್ಲೆಲ್ಲ ಕಡೆನೂ ಕೂಡ 10% ಅಷ್ಟು ರಿಸರ್ವೇಶನ್ ಇರುತ್ತೆ. ಅಗ್ನಿವೀರರಿಗೆ 4 ವರ್ಷ ಸೇವೆ ಸಲ್ಲಿಸಿದಂತವರಿಗೆ, ಅಗ್ನಿವೀರರಿಗೆ 16 ವಿವಿಧ ಭದ್ರತಾ ಪಡೆಗಳಲ್ಲಿ 10% ಮೀಸಲಾತಿ ಇರುತ್ತೆ. ಜೂನ್ 24ರಿಂದಲೇ ಅಗ್ನಿಪಥ ಯೋಜನೆಯಡಿ ನೇಮಕಾತಿ ಆರಂಭವಾಗ್ತಾ ಇದೆ. ಇನ್ನೊಂದು 4 ದಿನದಲ್ಲಿ ಹೊಸ ಮಾರ್ಪಾಡು ನಿಯಮಗಳೊಂದಿಗೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಗ್ನಿವೀರರ ಕಿಚ್ಚಿನಿಂದ ಹೊಸ ಘೋಷಣೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ರವಿ ಮುನಿಸ್ವಾಮಿ ಅವರು, ನಿವೃತ್ತ ಬ್ರಿಗೇಡಿಯರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತು ಅಂದ್ರೆ ಕಳೆದ ಒಂದು 3-4 ದಿನದಿಂದಲೂ ಕೂಡ ದೇಶದಾದ್ಯಂತ ಯಾವ ರೀತಿಯಾಗಿ ಪ್ರತಿಭಟನೆ ನಡೀತಾ ಇದೆ, ಅದು ಹಿಂಸಾಚಾರ ಸ್ವರೂಪವನ್ನು ಪಡ್ಕೊಂಡಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಅಗ್ನಿಪಥ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್? ಪ್ಲಸ್ ಪಾಯಿಂಟ್ಸ್ ಏನು, ನೆಗೆಟಿವ್ ಪಾಯಿಂಟ್ಸ್ ಏನಿದ್ರಲ್ಲಿ? ಸರ್ಕಾರ ಒಂದು ಏನೋ ಒಂದು ಒಳ್ಳೆ ಉದ್ದೇಶದಿಂದಾನೇ ಮಾಡ್ತಿದ್ದಾರೆ. ಬಟ್ ಅದೆಷ್ಟು ಮಟ್ಟಕ್ಕೂ ಅದು ಯಶಸ್ವಿ ಆಗತ್ತೆ ಅಂತ ನನಗೆ ಬಹಳನೇ ಡೌಟ್ಸ್ ಇದೆ. ಯಾಕೆಂತ ಹೇಳಿದ್ರೆ ಈಗ ಸೈನ್ಯದಲ್ಲಿ ಇರೋರು ದೇಶ ಪ್ರೇಮಿಗಳು. ನೋಡಿದ್ರೆ ನೀವು NCC ತಗೊಂಡ್ರು ಕಾಲೇಜುಗಳಲ್ಲಿ ನಿಮ್ಗೆ ಎಲ್ರು ಹೋಗಲ್ಲ, ಅಲ್ಲಿ ಯಾರೋ ಸ್ವಲ್ಪ ಅವ್ರಿಗೂ ಇದು ಮಾಡ್ಬೇಕು ಅಂತ ಮನಸ್ಸಲ್ಲಿ ಇರೋರು ಅಲ್ಲಿಗೆ ಹೋಗ್ತಿದ್ದಾರೆ. ಈಗ ಇಲ್ಲಿ ನೇಮಕ ಮಾಡೋರು ಈ ಅಗ್ನಿವೀರರು ಅಂತ ಬರೋರು ಅವರ ಮೀಸಲಾತಿ ಮನಸ್ಸಲ್ಲಿ ಇಟ್ಕೊಂಡು ಈ 4 ವರ್ಷ ಇಲ್ಲಿ ನಾವು ಕಳ್ಕೊಂಡು ನಾವು ಅಲ್ಲಿ ಕೊಟ್ಟೋಗೋಣ ಅಂತ ಅವರು ಒಂದು ಯೋಚನೆಯಿಂದ ಸುಮಾರು ಜನ ಬರೋದಕ್ಕೆ ಚಾನ್ಸಸ್ ಉಂಟು, ಗೊತ್ತಾಯ್ತಾ? ಸೊ ಅದನ್ನ ನಾವು ವಿ ಕೆನಾಟ್ ರಿಜೆಕ್ಟ್ ಇಟ್. ಈಗಲ ಒಂದು ಯುದ್ಧ ಮಾಡ್ಬೇಕು ಅಂತ ಹೇಳಿದ್ರೆ ಸಂಪೂರ್ಣ ಯೂನಿಟ್ ಅಂದ್ರೆ ಕಂಪ್ನಿ ಬೆಟಾಲಿಯನ್ ಇರ್ತದಲ್ಲ ಅವ್ರೆಲ್ರೂ ಯುದ್ಧ ಮಾಡ್ಬೇಕಾಗದ್ರೆ, ಆದ್ರೆ ಯುದ್ಧದಲ್ಲಿ ಜೈಗಳಿಸ್ಬೇಕು ಅಂತ ಹೇಳಿದ್ರೆ, ಸೋಲ್ಬೇಕು ಅಂದ್ರೆ ಒಬ್ಬನ್ ಸಾಕು ಅದನ್ನ ಸೋಲ್ಸೋದಿಕ್ಕೆ. ಅವನು ನಮ್ಗೆ ಯಾಕೆ ಇಲ್ಲಿಂದ ನಾವು ಉಸಿರೊಂದಿಗೆ ಹೊರಗಡೆ ಹೊಟ್ಟೋದ್ರೆ ನಾವು ನಮ್ಮ ಇನ್ನೊಂದು ನಮ್ಮ ಏಮ್ ಇದೆಯಲ್ಲ ಅದನ್ನ ನಾವು ಅಚೀವ್ ಮಾಡ್ಕೋಬಹುದು ಅಂತ ಅವನು ಒಂದ್ ಸ್ವಲ್ಪ ಹಿಂದೇಟ್ ಆಗೋದಕ್ಕೆ ಚಾನ್ಸಸ್ ಉಂಟು. ಅದು ಅಲ್ಲದೆ ಈ ಒಂದು ವರ್ಷ ಕಾಲ ಹಿಂಡು ಬಿಡ್ತಾರೆ ನಮ್ಗೆ, ಗೊತ್ತಾಯ್ತಾ? ಅದು ಹೆಂಗಿದೆ ಅಂತ ನನಗ್ ಗೊತ್ತು, ನಮ್ಮ ಸೈನಿಕರಿಗೆ ಗೊತ್ತು. ಅದನ್ನೇ 6 ತಿಂಗಳಲ್ಲಿ ಅವ್ರು ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಮಾಡ್ತಾರೆ ಅಂತ ನನಗೆ ಒಂದ್ ಸ್ವಲ್ಪ ಅದರಲ್ಲಿ ಅನುಮಾನ ಇದೆ. ಆಮೇಲೆ ಈ ಇದು ಸೈನ್ಯ ಬಂದು ಉಳಿದ ಸರ್ಕಾರಿ ಹುದ್ದೆಗಳಿಗೆ ಒಂದು ಟ್ರೈನಿಂಗ್ ಸೆಂಟರ್ ಆಗ್ಬಿಡ್ತದೆ, ಗೊತ್ತಾಯ್ತಾ? ಆಮೇಲೆ ನೋಡಿ 6 ತಿಂಗಳು ಅಂದ್ರೆ 180 ದಿನ. ಓಕೆ, ಅದನ್ನೇ 4 ನೀವು ಭಾಗಾಕಾರ ಮಾಡಿದ್ರೆ 45 ದಿನ 1 ವರ್ಷಕ್ಕೆ.
ಆಮೇಲೆ 60 ದಿನ ಇದು ಬರುತ್ತೆ, ಏನದು ಆನ್ಯುವಲ್ ಲೀವ್, 30 days ಕ್ಯಾಶುವಲ್ ಲೀವ್, Okay. ಎಲ್ಲ ಸೇರಿಸ್ಕೊಂಡ್ರೆ ಆಮೇಲೆ ಹೈ ಆಲ್ಟಿಟ್ಯೂಡ್ ಅಂತ ಹೋದ್ರೆ ಒಂದು 21 ದಿನ ಅವ್ರಿಗೆ ಇದಲ್ಲಿ ಅಕ್ಲೈಮಟೈಸೇಷನ್ ಹೊರಟೋಗುತ್ತೆ. ಸೊ ಪರ್ ಇಯರ್ ಅವರು ಈಗ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಆಬ್ಸೆನ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಒಂದು 160 170 ದಿನ ಹೊರಟೋಗುತ್ತೆ. ಓಕೆ, ಸಿಗೋದು ಎಷ್ಟು ದಿನ, ಆಮೇಲೆ ಅವ್ರಿಗೆ ಅವ್ರು ಎಷ್ಟು ದಿನ, ಒಂದು 200 ದಿನ ಸೇವೆ ಮಾಡಕ್ಕಾಗತ್ತೆ. ಸೊ 2 ರಿಂದ 2.5 ವರ್ಷನೇ ಅವ್ರು ಸೇವೆ ಮಾಡೋದು. ಸೊ ಅದು ಕಂಟಿನ್ಯೂಟಿ ಇಲ್ದೇ ಇರೋದ್ರಿಂದ ಅದು ಟೆಂಪರರಿ ಆಗಿರೋದ್ರಿಂದ ಅದ್ರ ಪ್ರಕಾರನೇ ಅವರು ಮನಸ್ಸಲ್ಲಿ ಇಟ್ಕೊಂಡು ಆತಂಕರ ಕೆಲಸ ಮಾಡ್ತಾರೆ. ಯಾಕಂದ್ರೆ ದೇಶದ ರಕ್ಷಣೆಗೆ ಒಂದು ಬೆಲೆ ಅಲ್ಲ, ಒಂದು ಇದ್ರಲ್ಲಿ ಸೇವೆ ಸಲ್ಲಿಸಿದಂತವ್ರಿಗೆ ಒಂದು ಅನುಭವ, ಒಂದು ವೃತ್ತಿಪರತೆ ಅನ್ನುವಂಥದ್ದು, ಸಂದಿಗ್ಧ ಪರಿಸ್ಥಿತಿಗಳ ನಿರ್ವಹಣೆ, ಎಂತ ಪರಿಸ್ಥಿತಿಯನ್ನು ಬೇಕಾದ್ರೂ ಎದುರಿಸುವಂತ ಮನೋಭಾವ ಕೂಡ ಬರುತ್ತಲ್ವಾ ಸರ್? ಅದು ಎಷ್ಟು ಜನಕ್ಕೆ ಬರುತ್ತೆ ಅಂತ ನಾನು ಹೇಳಿದ್ನಲ್ಲ ಆಲ್ರೆಡಿ ನಿಮ್ಗೆ. ಕೆಲವರು ಈ ಉದ್ದೇಶದಿಂದ ಅದರ ಪೋಸ್ಟ್ ಅಗ್ನಿಪತ್ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಇದೆ, ಅದೇ ಹೇಳ್ತಾ ಇದೀನಲ್ಲ. ಬಟ್ ಡಿಸ್ಅಡ್ವಾಂಟೇಜಸ್ ಮೋರ್ ಇಂಪಾರ್ಟೆಂಟ್ ದನ್ ಅಡ್ವಾಂಟೇಜಸ್ ಇನ್ ದಿಸ್ ಕೇಸ್, ಗೊತ್ತಾಯ್ತಾ? ಬಿಕಾಸ್ ದ ನ್ಯಾಷನಲ್ ಸೆಕ್ಯೂರಿಟಿ ಇದೆಯಲ್ಲ, ದೇಶದ ರಕ್ಷಣೆ, ಅದಕ್ಕೊಂದು ಬೆಲೆ ಇಲ್ಲ. ಅದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದ್ರೇನು ಅದು ಇಟ್ ಇಸ್ ಎ ಫೇಲ್ಯೂರ್ ಅಂತಾನೆ ನನ್ ಪ್ರಕಾರ, ಗೊತ್ತಾಯ್ತಾ? ಯಾಕಂತ ಹೇಳಿದ್ರೆ ದಿಟ್ ಇಸ್ ಯು ಕೆನಾಟ್ ಸ್ಯಾಕ್ರಿಫೈಸ್. ಆಲ್ರೆಡಿ ಕಾಶ್ಮೀರದಲ್ಲಿ ಇಷ್ಟೊಂದು ಉಗ್ರವಾದರು ನಡೀತಿದೆ, ನಾರ್ತ್ ಈಸ್ಟ್ ಅಲ್ಲೂ ಉಗ್ರವಾದಗಳು ನಡೀತಿದೆ. ಆಮೇಲೆ ದೇಶದಲ್ಲಿ ಎಲ್ಲಾ ಕಡೆನೂ ಇದೆ, ಏನಾರೋ ಒಂದು ಸಮಸ್ಯೆ ಅಂತೂ ಸೃಷ್ಟಿ ಆಗ್ತಾ ಇದೆ. ಸೊ ಆದ್ರಿಂದ ದೇರ್ ಇಸ್ ನೋ ವ್ಯಾಲ್ಯೂ ಟು ದ ನ್ಯಾಷನಲ್ ಸೆಕ್ಯೂರಿಟಿ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಅಗ್ನಿಪಥದ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೇನೆಗೆ ಸೇರ್ಬೇಕು ಅನ್ಕೊಂಡಿದ್ದಂತ ಕೆಲವು ಯುವಕರ ಆಕ್ರೋಶವನ್ನ ಗಮನಿಸಿದ್ರೆ ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರದವರು ಹೇಳ್ತಾ ಇರುವಂತದ್ದು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಇದನ್ನು ಕೂಡ ದುರುದ್ದೇಶಪೂರ್ವಕವಾಗಿ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ ವಿರೋಧ ಪಕ್ಷಗಳು ಅಂತ ಆರೋಪವನ್ನ ಮಾಡ್ತಾ ಇದ್ರು. ಇನ್ನ ಇವರ ಆಗ್ರಹದ ರೀತಿಯಲ್ಲೇ ಕೇಂದ್ರ ಸರ್ಕಾರ ಕೂಡ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಕೊಳ್ತಾ ಇದೆ. 10% ರಿಸರ್ವೇಶನ್ ಆಗಿರ್ಬೋದು, ಆ ಏಜ್ ಲಿಮಿಟ್ ಅನ್ನ ಜಾಸ್ತಿ ಮಾಡಿರುವಂತದ್ದು ಆಗಿರ್ಬೋದು, ಇನ್ನು ಸಾಕಷ್ಟು ಅಡ್ವಾಂಟೇಜ್ಗಳನ್ನ ಕೊಡ್ತಾ ಇದೆ. ನಾ ಪ್ರತಿದಿನ ಕೂಡ ನ್ಯೂಸ್ 18 ಕನ್ನಡ ಯೂಟ್ಯೂಬ್ನಲ್ಲಿ ಒಂದೊಂದು ಪ್ರಶ್ನೆಯನ್ನ ಕೇಳ್ತಾ ಬರ್ತಾ ಇದ್ವಿ. ಇವತ್ತು ಕೂಡ ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಪ್ರತಿಭಟನೆ ಮಾಡುವಾಗ ಸಾರ್ವಜನಿಕ ಆಸ್ತಿಯನ್ನ ನಾಶಪಡಿಸುವಂಥದ್ದು ಸರಿನಾ ಅಂತ. ಸರಿ ಅಂತ 11% ಹೇಳಿದ್ದಾರೆ, ತಪ್ಪು ಅಂತ 89% ಜನ ಹೇಳಿದ್ದಾರೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.